ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇಡೀ ಭಾರತವೇ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಕಡೆಗೆ ತಿರುಗಿ ನೋಡುವಂತೆ ಮಾಡಿದ ಈ ಧರ್ಮಸ್ಥಳ ಕೇಸ್ ಇದೆಯಲ್ಲ, ಅದು ಈಗ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದನ್ನ ನೋಡ್ತಾ ಹೋದ್ರೆ, ಭೀಮಾ ತಂದಂತ ಒಂದು ತಲೆಬುರುಡೆಯ ಕೇಸ್ ಇದೀಗ ಲಾಯರ್ ಜಗದೀಶ್ ಅವರು ಗಿರೀಶ್ ಮಟ್ಟಣ್ಣನವರ ವಿರುದ್ಧವೇ ತಿರುಗಿ ಬೀಳುವ ಹಂತಕ್ಕೆ ಬಂದ್ಬಿಟ್ಟಿದೆ. ಹಾಗಾದ್ರೆ ಇಲ್ಲಿಯ ತನಕ ಅಂದ್ರೆ ಡೇ 1 ನಿಂದ ಇಲ್ಲಿಯ ತನಕ ಏನೆಲ್ಲ ಡೆವಲಪ್ಮೆಂಟ್ ಆಯ್ತು, ಯಾವ ಡೇಟ್ ಅಲ್ಲಿ ಏನಾಯ್ತು, ಏನೆಲ್ಲ ಕೇಸ್ ಆಯ್ತು, ಯಾರೆಲ್ಲ ಒಳಗೋದ್ರು, ಯಾವ ದಿನ ಏನಾಯ್ತು, ಎಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿಯ ತನಕ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಎಸ್ ವೀಕ್ಷಕರೇ, ಈಗ ಕಳೆದ 2 ದಿನಗಳಿಂದ ಹಿಂದಿನಿಂದ ಇಲ್ಲಿಯ ತನಕ ಲಾಯರ್ ಜಗದೀಶ್ ಅವರು ಪದೇ ಪದೇ ಗಿರೀಶ್ ಮಟ್ಟಣ್ಣವರ ವಿರುದ್ಧ ತಿರುಗಿ ಬೀಳ್ತಾ ಇದ್ದಾರೆ. ಯಾಕೆ ತಿರುಗಿ ಬೀಳ್ತಾ ಇದ್ದಾರೆ, ಏನಾಯ್ತು, ಈ ಕೇಸ್ ಇಲ್ಲ ಯಾವಾಗ ಸ್ಟಾರ್ಟ್ ಆಯ್ತು ಅನ್ನೋದನ್ನ ನೋಡ್ತಾ ಹೋದ್ರೆ ನೋಡಿ, ಜೂನ್ 22ಕ್ಕೆ ಒಂದು ಪತ್ರ ವೈರಲ್ ಆಗುತ್ತೆ. SP ಅವರಿಗೆ ಬರೆದ ಪತ್ರ ಒಂದು ವೈರಲ್ ಆಗುತ್ತೆ. ಅದೇನಂದ್ರೆ, ಇಡೀ ಸ್ವತಂತ್ರ ಭಾರತದ ನಂತರ ಆದಂತ ಅತ್ಯಂತ ದೊಡ್ಡ ಕರ್ಮಕಾಂಡ ಅಥವಾ ದೊಡ್ಡ ಷಡ್ಯಂತ್ರ ಅಥವಾ ದೊಡ್ಡ ಒಂದು ಹಗರಣ ಅಥವಾ ದೊಡ್ಡದಂತ ಒಂದು ಕೇಸ್ ಅದೇನಂದ್ರೆ, ಅಥವಾ ಹತ್ಯಾಕಾಂಡ ಅದೇನಂದ್ರೆ ಧರ್ಮಸ್ಥಳದಲ್ಲಿ ಆದಂತ ಹತ್ಯಾಕಾಂಡ. ಭೀಮ ಎನ್ನುವಂತ ಅನಾಮಧೇಯ ವ್ಯಕ್ತಿ 19 ವರ್ಷಗಳಲ್ಲಿ 350ಕ್ಕೂ ಹೆಚ್ಚು ಶವಗಳನ್ನ ಬೆದರಿಕೆ ಒಡ್ಡಿದ ನಂತರ ಹೂತು ಹಾಕಿದ್ದಾನೆ ಅನ್ನುವಂತ ಈ ವೈರಲ್ ಪತ್ರ ಇದೆಯಲ್ಲ, ಅದು ವೈರಲ್ ಆದ ನಂತರ ಇಡೀ ನಮ್ಮ ರಾಜ್ಯದಲ್ಲಿ ಕೋಲಾಹಲ ಆಗುತ್ತೆ. ಭೀಮ ಎನ್ನುವಂತ ವ್ಯಕ್ತಿ ಧರ್ಮಸ್ಥಳದ ಅಕ್ಕಪಕ್ಕ ಆದಂತಹ ಅಸಹಜ ಸಾವುಗಳ ಶವಗಳನ್ನ ಹೂತು ಹಾಕಿದ್ದಾನೆ ಅನ್ನುವಂತ ಪತ್ರ ವೈರಲ್ ಆಗುತ್ತೆ. ಅದಾದ ನಂತರ ಜೂನ್ 3ಕ್ಕೆ ಅದೇ ಅನಾಮಧೇಯ ವ್ಯಕ್ತಿ ಭೀಮ ಎನ್ನುವಂತ ವ್ಯಕ್ತಿ ತಮ್ಮ ವಕೀಲರ ಮುಖಾಂತರ ಜುಲೈ 3ಕ್ಕೆ ಜೂನ್ 22ಕ್ಕೆ ಪತ್ರ ವೈರಲ್ ಆಗುತ್ತೆ. ಅದಾದ ನಂತರ ಜುಲೈ 3ಕ್ಕೆ ಭೀಮ ಎನ್ನುವಂತ ಅನಾಮಧೇಯ ವ್ಯಕ್ತಿ ಮಾಸ್ಕ್ ಮ್ಯಾನ್ ಆಗಿ ಜುಲೈ 3ಕ್ಕೆ ಬೆಳ್ತಂಗಡಿಯ ನ್ಯಾಯಾಧೀಶರ ಮುಂದೆ 164 ಸ್ಟೇಟ್ಮೆಂಟ್ ಅನ್ನು ಕೊಡ್ತಾನೆ ವಿತ್ ತಲೆಬೋರ್ಡೆ. ಅದಾದ ನಂತರ ಜುಲೈ 4ಕ್ಕೆ ಅದೇ ತಲೆಬೋರ್ಡ್ ಇಟ್ಕೊಂಡು ಬಂದ್ಕೊಂಡು ಬೆಳ್ತಂಗಡಿಯ ಪೊಲೀಸ್ ಠಾಣೆಯಲ್ಲಿ 163 ಸ್ಟೇಟ್ಮೆಂಟ್ ಅನ್ನು ಕೊಡ್ತಾನೆ. ಅದಾದ ನಂತರ ಇಡೀ ನಮ್ಮ ಕರ್ನಾಟಕ ಧರ್ಮಸ್ಥಳದ ಕಡೆಗೆ ತಿರುಗಿ ನೋಡುವಂತೆ ಆಗುತ್ತೆ. ಇಡೀ ದೇಶದಲ್ಲಿ ಕೋಲಾಹಲ ಆಗುತ್ತೆ. ಧರ್ಮಸ್ಥಳದಲ್ಲಿ ಏನೋ ನಡೆದ್ಬಿಟ್ಟಿದೆ, ಧರ್ಮಸ್ಥಳದಲ್ಲಿ ಆಗ್ಬಿಟ್ಟಿದೆ. ಜರ್ಮನ್ ಪತ್ರಿಕೆ, ಬೇರೆ ಬೇರೆ ಪತ್ರಿಕೆಯಲ್ಲೂ ಕೂಡ ಧರ್ಮಸ್ಥಳ ಮಾಸ್ ಬರಿಯಲ್ ಕೇಸ್ ಎನ್ನುವಂತ ಹೆಡ್ಲೈನ್ಸ್ ಅಲ್ಲಿ ಇಡೀ ಪ್ರಪಂಚ ಧರ್ಮಸ್ಥಳದ ಕಡೆಗೆ ತಿರುಗಿ ನೋಡುವಂತೆ ಮಾಡುತ್ತೆ. ಅದಾದ ನಂತರ ನಮ್ಮ ಕರ್ನಾಟಕದಲ್ಲಂತೂ 2 ಪಂಗಡಗಳಿಗೆ, ಒಂದು ಧರ್ಮಸ್ಥಳದ ಪರ, ಮತ್ತೊಂದು ಧರ್ಮಸ್ಥಳದ ವಿರೋಧ ಅಥವಾ ಸೌಜನ್ಯ ಹೋರಾಟಗಾರ ಪರ ಎನ್ನುವಂತ ಮಾತು ಕೇಳಿ ಬರುವಾಗ ಪ್ರತಿದಿನ 4 ರಿಂದ 5 ವಿಡಿಯೋ ಮಾಡಿ ಹಾಕ್ತಾರೆ, ಲೈವ್ ಮಾಡ್ತಾರೆ ಲಾಯರ್ ಜಗದೀಶ್ ಅವರು. ಏನಾಯ್ತು, ಹಾಗಾಯ್ತು, ಹೀಗಾಯ್ತು. 4 ಗಂಟೆ ಮಧ್ಯರಾತ್ರಿ ಲೈವ್ ಮಾಡ್ತಾರೆ, 3 ಗಂಟೆ ಮಧ್ಯರಾತ್ರಿ ಲೈವ್ ಮಾಡ್ತಾರೆ. ಜೊತೆಗೆ ಇಲ್ಲಿ ಯಾರೆಲ್ಲ ತನಿಖೆ ಕೊಡಬಾರದು ಅಥವಾ ತನಿಖೆ ತನಿಖೆ ಸರ್ಕಾರ ಯಾಕೆ ಹಿಂದೇಟು ಮಾಡ್ತಿದೆ, SIT ಯಾಕೆ ರಚನೆ ಮಾಡ್ತಾ ಇಲ್ಲ, ಅಥವಾ ಈ ಪೊಲೀಸರು ಯಾಕೆ ಸ್ವಲ್ಪ ಸ್ಲೋ ಪ್ರೊಸೆಸ್ ಅಲ್ಲಿ ತನಿಖೆಯನ್ನು ಮಾಡ್ತಿದ್ದಾರೆ, ಇಲ್ಲೇ ತನಕ ಸರ್ಕಾರ ಯಾಕೆ ಎಚ್ಚೆತ್ತುಕೊಂಡಿಲ್ಲ ಎನ್ನುವಂತ ಕೂಗು ಪದೇ ಪದೇ ಲಾಯರ್ ಜಗದೀಶ್ ಅವರು ಹೇಳ್ತಾನೆ ಬರ್ತಾರೆ. ಮತ್ತು ಸೌಜನ್ಯ ಪರ ಹೋರಾಟಗಾರರಾಗಿ ತಿಮರೋಡಿ, ಗಿರೀಶ್ ಮಟ್ಟಣ್ಣ, ಜಯಂತಿ ಹೀಗೆ ಅನೇಕ ಹೋರಾಟವನ್ನು ಮಾಡ್ತಾ ಇರ್ತಾರೆ. ಮತ್ತು SITಗೆ ಕೊಡಬೇಕೆನ್ನುವಂತ ಒತ್ತಾಯ ಕೂಡ ಜಾಸ್ತಿ ಆಗತ್ತೆ. ಅದಾದ ನಂತರ ಜುಲೈ 6 ಅಥವಾ 7ಕ್ಕೆ ಲಾಯರ್ ಜಗದೀಶ್ ಅವರು ಒಂದು ವಿಡಿಯೋ ಮಾಡಿ ಹಾಕ್ತಾರೆ. ಅದೇನಂದ್ರೆ, ಮಹಿಳಾ ಆಯೋಗದ ಅಧ್ಯಕ್ಷ ಆಗಿರುವಂತ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಕೇವಲ ರೀಲ್ಸ್ ಅಲ್ಲಿ ಮಾತ್ರ ಮಾತಾಡ್ತಾರೆ. ಯಾಕೆ ಧರ್ಮಸ್ಥಳದಲ್ಲಿ ಸಾವಿರಾರು ಅನಾಥ ಹೆಣ್ಣು ಮಕ್ಕಳ ಒಂದು ಕೃತ್ಯ ಆಗಿದೆ, ಕೆಟ್ಟ ಕೆಲಸ ಇದೆ, ಅಂತ ಹೆಣ್ಣು ಮಕ್ಕಳನ್ನ ಅನುಮಾನಾಸ್ಪದವಾಗಿ ಸಾಯಿಸಿ ಅಲ್ಲಿ ಹೂತು ಹಾಕಲಾಗಿದೆ. ಆದ್ರೂ ಕೂಡ ಮಹಿಳಾ ಆಯೋಗದ ಅಧ್ಯಕ್ಷರು ಯಾಕೆ ಇದ್ರ ಬಗ್ಗೆ ತುಟಿಕ್ ಅಂತ ಇಲ್ಲ ಎನ್ನುವಂತ ಒಂದು ವ್ಯಂಗ್ಯವಾದಂತ ಅಥವಾ ತಮಾಷೆ ಅಥವಾ ಆಕ್ರೋಶದ ವಿಡಿಯೋ ಮಾಡಿ ಹಾಕ್ತಾರೆ. ಪದೇ 1, 2, 3 ಹೀಗೆ ವಿಡಿಯೋ ಮಾಡಿ ಹಾಕ್ತಾರೆ. ಅದು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ತಲುಪತ್ತೆ. ಮತ್ತು ಅದ ನಂತರ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಒಂದು ಪತ್ರವನ್ನು ಬರೀತಾರೆ. ಅಲ್ಲಿ 2 ಪತ್ರ ಬರೀತಾರೆ. ಒಂದು ಪತ್ರ ದಕ್ಷಿಣ ಕನ್ನಡ ಜಿಲ್ಲೆಯ SP ಆಗಿರುವಂತವರಿಗೆ ಒಂದು ಪತ್ರವನ್ನು ಬರೆದು 20 ವರ್ಷಗಳಿಂದ ಈಚೆ ಆದಂತ ಹೆಣ್ಣು ಮಕ್ಕಳ ನಾಪತ್ತೆ ಪ್ರಕರಣ ಆಗಿರ್ಬೋದು, ಆತ್ಮಹತ್ಯೆ ಪ್ರಕರಣ ಆಗಿರ್ಬೋದು, ಕೊಲೆ ಆಗಿರ್ಬೋದು, ಇವೆಲ್ಲ ಲೆಕ್ಕಾಚಾರವನ್ನ ಕೇವಲ 1 ವಾರದಲ್ಲಿ ನನಗೆಲ್ಲ ರಿಪೋರ್ಟ್ ಅನ್ನು ಕೊಡಬೇಕೆನ್ನುವಂತ ಪತ್ರವನ್ನ ಮಂಗಳೂರು SP ಅವರಿಗೆ ಬರೀತಾರೆ. ಅದರ ಜೊತೆಗೆ ಸರ್ಕಾರಕ್ಕೂ ಕೂಡ ಒಂದು ಪತ್ರವನ್ನು ಬರೀತಾರೆ. ಸಿದ್ದರಾಮಯ್ಯನವರು ಕೂಡ ಒಂದು ಮನವಿ ಪತ್ರವನ್ನು ಬರೀತಾರೆ. ಅದೇನಂದ್ರೆ, ಮಾನ್ಯ ಸಿದ್ದರಾಮಯ್ಯನವರೇ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂದ್ರೆ ಧರ್ಮಸ್ಥಳದಲ್ಲಿ ಆದಂತ ಅಸಹಜ ಸಾವುಗಳ ಪ್ರಕರಣ ಇದೀಗ ದೊಡ್ಡದಾದ ಗೊಂದಲವನ್ನು ಸೃಷ್ಟಿ ಮಾಡ್ತಾರೆ. ಹೀಗಾಗಿ ಗೊಂದಲವನ್ನ ಮತ್ತು ಇದಕ್ಕೊಂದು ಅಂತ್ಯವನ್ನು ಹಾಡ್ಬೇಕಂದ್ರೆ ಉನ್ನತ ಮಟ್ಟದ ತನಿಖೆ ಮಾಡಬೇಕು ಎನ್ನುವಂತ ಒಂದು ಮನವಿಯನ್ನು ಮಾಡ್ತಾರೆ. ಅದಾದ ನಂತರ ಜೊತೆಗೆ ಅದು ಜುಲೈ 11ಕ್ಕೆ ಬರೀತಾರೆ.
ಜುಲೈ 11ಕ್ಕೆ 2 ಪತ್ರ ಬರೀತಾರೆ. ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಒಂದು SP ಅವರು ಬರೀತಾರೆ, ಮತ್ತೊಂದು ಮಾನ್ಯ ಸಿದ್ದರಾಮಯ್ಯನವರು ಬರೀತಾರೆ. ಅದಾದ ನಂತರ ಮತ್ತೂ ಕೂಡ ಕೋಲಾಹಲ ಆಗುತ್ತೆ. ಅಂದ್ರೆ ಯಾಕೆ ನಾವು SIT ಫಾರ್ಮ್ ಮಾಡಬೇಕು? ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಅತ್ಯಂತ ಸಮರ್ಥವಾಗಿದ್ದಾರೆ ಮತ್ತು ಅವರು ಈ ತನಿಖೆಯನ್ನು ಮಾಡ್ಲಿಕ್ಕೆ ಬೇಕಾದಂತ ಎಲ್ಲ ಒಂದು ಬುದ್ಧಿಮತ್ತೆ ಕೂಡ ಅವರ ಹತ್ರ ಇದೆ. ಯಾಕೆ ನಾವು ಉನ್ನತ ಮಟ್ಟದ ತನಿಖೆಯನ್ನು ಮಾಡ್ಬೇಕೆನ್ನುವಂತ ಊಹಾಪೋಹ ಸರ್ಕಾರವೇ ಹೇಳುತ್ತೆ. ಅದು ಯಾರು ಒತ್ತಡ ಬಿತ್ತು ಗೊತ್ತಿಲ್ಲ. ಜುಲೈ 19ಕ್ಕೆ ಸರ್ಕಾರ ರವಿವಾರ ಮಧ್ಯಾಹ್ನ 1:30 ಗಂಟೆಗೆ ಒಂದು ಆದೇಶ ಹೊರಬೀಳುತ್ತೆ ಸರ್ಕಾರದಿಂದ. ಅಂದ್ರೆ ಈ ಧರ್ಮಸ್ಥಳ ಅಕ್ಕಪಕ್ಕ ಆದಂತಹ ಅಸಹಜ ಸಾವುಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉನ್ನತ ಮಟ್ಟದ ತನಿಖೆ ಸಲುವಾಗಿ ನಾವು SIT ಫಾರ್ಮ್ ಮಾಡ್ತೀವಿ. ಅಲ್ಲಿ 4 ಜನ IPS ಆಫೀಸರ್ಸ್ ಇರ್ತಾರೆ. ಅದರ ಜೊತೆಗೆ ಪ್ರಣಬ್ ಮೊಹಂತಿ ಅನ್ನುವಂತ ಸೈಬರ್ ಕ್ರೈಮ್ ವಿಭಾಗದಲ್ಲಿ PhD ಮಾಡಿದಂತ ಪ್ರಣಬ್ ಮೊಹಂತಿ ಅವರು ಈ SIT ತಂಡದ ಹೆಡ್ ಆಗಿರ್ತಾರೆ ಎನ್ನುವಂತ ಒಂದು ಆದೇಶ ಹೊರಬೀಳುತ್ತೆ. ಅದಾದ ನಂತರ ಜುಲೈ 27ಕ್ಕೆ SIT ಅಧಿಕಾರಿಗಳು ಅಂದ್ರೆ ಈ ಸರ್ಕಾರದ IPS ಅಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗ್ತಾರೆ. ಅಲ್ಲಿ ಸ್ವಲ್ಪ ಪೊಲೀಸ್ ಒಳಗಡೆ ಒಂದು ಸ್ವಲ್ಪ ಮಾತುಕತೆ ಆದ ನಂತರ ಅಂದ್ರೆ ಇಂಟರ್ನಲ್ ಮಾತುಕತೆ ಆದ ನಂತರ ಜುಲೈ 28ಕ್ಕೆ ಸಮಾಧಿ ಸ್ಥಳ ಮಹಾಜರಾಗತ್ತೆ. ಧರ್ಮಸ್ಥಳ ಅಕ್ಕಪಕ್ಕ ಆದಂತ ಈ ಸಾವಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಭೀಮನ ಜೊತೆಗೆ ಮಾತುಕತೆಯಾಗಿ ಎಲ್ಲೆಲ್ಲಿ ನೀನ್ ಶವಗಳು ಹೂತಿಟ್ಟಿದ್ಯಪ್ಪ ಎನ್ನುವಂತ ತೋರ್ಸುವಂತ ಕಾರ್ಯ ಆದಾಗ ಅಲ್ಲಿ ಸ್ಥಳ ಮಹಾಜರಾಗತ್ತೆ. ಸ್ಥಳ ಮಹಾಜರಲ್ಲಿ 13 ಸ್ಪಾಟ್ ಗಳನ್ನ ಗುರುತು ಮಾಡ್ತಾರೆ. ಜುಲೈ 29ರಿಂದ ಸಮಾಧಿಯಾಗುವಂತ ಒಂದು ಪ್ರೋಗ್ರಾಮ್ ಆಗತ್ತೆ, ಕಾರ್ಯ ಆಗುತ್ತೆ, ಒಂದು ತನಿಖೆ ಆಗುತ್ತೆ. ಸಮಾಧಿಯಾಗಿದ್ದಾಗ ಅಲ್ಲಿ 13 ಸ್ಪಾಟ್ಗಳಲ್ಲಿ ಸಮಾಧಿಯಾಗಿದ್ರು ಕೂಡ ಒಂದು ಹೆಣ ಸಿಗುವಂತ ಒಂದು ಅಪರೂಪದ ಕೆಲಸ ಆಗಲ್ಲ. ಸ್ಪಾಟ್ ನಂಬರ್ 6ರಲ್ಲಿ 6 ಅಡಿ ಆಳದಲ್ಲಿ ಒಂದು ಹೆಣ ಸಿಗುತ್ತೆ. ಅದಾದ ನಂತರ ಸ್ಪಾಟ್ ನಂಬರ್ 11A ಅಲ್ಲಿ ಭೂಮಿಯ ಮೇಲ್ಗಡೆ ಒಂದು ಹೆಣ ಸಿಗುತ್ತೆ. ಅದಾದ ನಂತರ ಸಮಾಧಿಯಾಗುವಂತ ಕೆಲಸ ಅಕ್ಷರಶಃ ಮುಗಿಯುತ್ತೆ ಮತ್ತು ಭೀಮ ಹೇಳ್ದಲ್ಲೆಲ್ಲ ಆಗುವಂತ ಕಾರ್ಯ ಆಗುತ್ತೆ. ಭೀಮ ಅಲ್ಲಿ ಅಲ್ಲಾಗಿರ್ತಾರೆ, ಭೀಮ ಇಲ್ಲಿ ಇಲ್ಲಾಗಿರ್ತಾರೆ, ಭೀಮ ಮೇಲ್ಗಡೆ ಮೇಲ್ಗಡೆ ಆಗಿರ್ತಾರೆ, ಭೀಮ ಬಂಗ್ಲೆಗೂಡಕ್ಕೆ ಹೇಳಿದ್ರೆ ಬಂಗ್ಲೆಗೂಡಕ್ಕೆ ಹೋಗ್ತಾರೆ, ಅಥವಾ ಬಾಹುಬಲಿ ಬೆಟ್ಟದಲ್ಲಿ ಹೋದ್ರೆ ಬಾಹುಬಲಿ ಬೆಟ್ಟಕ್ಕೆ ಹೋಗ್ತಾರೆ, ಅಥವಾ ಬೇರೆ ಬೇರೆ ಕಡೆ. ಅಂದ್ರೆ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಇಲ್ಲ ಭೀಮ ಮುಂದೊಂದು ಉಲ್ಟಾ ಹೇಳಿಕೆಯನ್ನು ಕೊಡಬಹುದು. ಹಾಗಾಗಿ ಎಲ್ಲವನ್ನು ಕೂಡ ಭೀಮ ಹೇಳಿದಂತೆ ಎಲ್ಲವನ್ನು ಅಗ್ರಿಬಿಡಿ, ಹೊಂಡ ತೋಡಿ, ಅಲ್ಲಿ ದೊಡ್ಡ ನದಿ ಅಥವಾ ದೊಡ್ಡ ಕೆರೆ ಆದ್ರೂ ಪರವಾಗಿಲ್ಲ, ನೀವು ಹೊಂಡ ತೋಡಿ 1 JCB 2 JCB ಕಳಿಸ್ತೇವೆ. ಸರಿಸುಮಾರು 208ರಿಂದ 209 ಸಿಬ್ಬಂದಿಗಳು ಈ ಸಮಾಧಿ ಅಗೆಯುವಂತ ಕೆಲಸದಲ್ಲಿ ತೊಡಗಿದ್ರು. ಕೋಟಿ ಹಣ ಖರ್ಚಾಗಿದೆ. ಆದ್ರೂ ಕೂಡ ಒಂದು ಹೆಣ ಬಿಟ್ಟು, ಒಂದು ಶವ ಬಿಟ್ಟು ಮುಖ್ಯ ಯಾವುದೂ ಕೂಡ ಸಿಗ್ಲಿಲ್ಲ. ಅದಾದ ನಂತರ ಭೀಮನನ್ನ ಅವನ ಮುಖ ಪರಿಚಯ ಆಗತ್ತೆ. ಅಂದ್ರೆ ಭೀಮ ಅಂದ್ರೆ ಭೀಮ ಸಾಕ್ಷಿದಾರನಾಗಿ ಬರ್ತಾನೆ, ದೂರುದಾರನಾಗಿರ್ತಾನೆ. ಅವನು ಕೊನೆಗೆ ಆರೋಪಿಯಾಗಿ ಇದೀಗ ಶಿವಮೊಗ್ಗ ಜೈಲ್ ಸೇರುವಂತ ಪರಿಸ್ಥಿತಿ ಬಂತು. ಭೀಮನನ್ನ ಅವನೇ ಸುಳ್ಳು ಹೇಳಿದ್ದಾನೆ, ಇಲ್ಲಿ ಏನೂ ಇಲ್ಲ, ಇದೊಂದು ಷಡ್ಯಂತ್ರ ಅನ್ನುವಂತ ಒಂದು ನಿರ್ಣಯಕ್ಕೆ ಬಂದಂತ ಪೊಲೀಸರು ಆಗಸ್ಟ್ 22ಕ್ಕೆ ಭೀಮನನ್ನ ಅರೆಸ್ಟ್ ಮಾಡಿ ಅವನನ್ನ ಶಿವಮೊಗ್ಗ ಜೈಲಿಗೆ ಕಳಿಸ್ತಾರೆ. ಅದಾದ ನಂತರ ಬೇರೆ ಬೇರೆ ಪ್ರಕರಣಗಳು ಆಗತ್ತೆ. ಗಿರೀಶ್ ಮಟ್ಟಣ್ಣವರಿಗೆ ನೋಟಿಸ್ ಹೋಗುತ್ತೆ, ತಿಮ್ಮಿರೆಡ್ಡಿ ಅವ್ರಿಗೆ ನೋಟಿಸ್ ಹೋಗುತ್ತೆ, ಜಯಂತ್ ಟಿ ಅವ್ರಿಗೆ ನೋಟಿಸ್ ಹೋಗುತ್ತೆ. ವಿಠಲ್ ಗೌಡ ಅವರು ಬುರುಡೆ ತಂದಂತ ವ್ಯಕ್ತಿಯೇ ವಿಠಲ್ ಗೌಡ ಎನ್ನುವಂಥದ್ದು ಸಾಬೀತಾಗುತ್ತೆ. ಅಂದ್ರೆ ಭೀಮ ತಂದಂತ ಈ ತಲೆಬುರುಡೆ ಹಿಂದೆ ಹೋದಂತ ಪೊಲೀಸರು ಯಾರು ಭೀಮನಿಗೆ ಚಿಹ್ನೆಯನಿಗೆ ತಲೆಬುರುಡೆಯನ್ನು ತಂದುಕೊಟ್ರು ಎನ್ನುವಂತ ವಿಚಾರ ಬೆಳಕಿಗೆ ಬಂದಾಗ, ಇಲ್ಲ, ಭೀಮನಿಗೆ ತಂದು ಕೊಟ್ಟ ತಲೆಬುರುಡೆ ಎಲ್ಲ ಆ ಒಂದು ಪ್ಲಾಸ್ಟಿಕ್ ಮೆಟೀರಿಯಲ್ ತಂದುಕೊಟ್ಟವರು ವಿಠಲ್ ಗೌಡ ಜೊತೆ ಮತ್ತೊಬ್ರು ಉದಯ್ ಗೌಡ ಯಾರು ಇದ್ರಂತ ಒಂದು ಪಕ್ಕ ಉತ್ತರ ಕೂಡ SIT ಸಿಗತ್ತೆ. ಅದಾದ ನಂತರ ಅವನನ್ನ ಜೈಲಿಗೆ ಕಳಿಸ್ತಾರೆ. ಜೈಲಿನಿಂದ ಮತ್ತೊಮ್ಮೆ 183 ಸ್ಟೇಟ್ಮೆಂಟ್ ಅನ್ನ ಕೂಡ ದಾಖಲು ಮಾಡಲಾಗುತ್ತೆ. ಅಂದ್ರೆ ಭೀಮ ಅಂದ್ರೆ ಚಿನ್ನಯ್ಯ ಪದೇ ರಿಕ್ವೆಸ್ಟ್ ಮಾಡ್ತಾನೆ, ಇಲ್ಲ ನಾನು ಮತ್ತೊಂದು ಕೆಲವು ಸಂಗತಿಗಳನ್ನು ಹೇಳಬೇಕಿತ್ತು ಎನ್ನುವಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗ ಸೆಪ್ಟೆಂಬರ್ 22, ಸೆಪ್ಟೆಂಬರ್ 25 ಮತ್ತು ಸೆಪ್ಟೆಂಬರ್ 27ರಂದು ಮತ್ತೊಮ್ಮೆ 183 BNS ಕಾಯ್ದೆ ಅಡಿಯಲ್ಲಿ ದಾಖಲಾಗುತ್ತೆ. ಅಲ್ಲಿ ಕೆಲವೊಂದು ಹೆಸರುಗಳನ್ನ ಹೇಳಿದ್ದಾರೆ ಎನ್ನುವಂತ ಸ್ಫೋಟಕ ವರದಿ ಕೂಡ ಇದೀಗ ಬರ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಆದಿಚುಂಚನಗಿರಿ ಮಠದ ಸ್ವಾಮಿಗಳಾದಂತ ನಿರ್ಮಲಾನಂದ ಸ್ವಾಮಿಗಳ ಸಮ್ಮುಖದಲ್ಲಿ ಎಲ್ಲರೂ ಕೂಡ ಸೌಜನ್ಯ ಪರ ಹೋರಾಟಗಾರರು ಭೀಮನನ್ನ ಕರ್ಕೊಂಡು ಹೋಗಿ ಭೀಮ ಸತ್ಯ ಹೇಳ್ತಾನೆ ಸುಳ್ಳು ಹೇಳ್ತಾನೆ ಅನ್ನೋದನ್ನ ಆಣೆ ಪ್ರಮಾಣ ಮಾಡಿಸಿಕೊಂಡ ನಂತರ ಅಲ್ಲೂ ಕೂಡ ಇದೇ ಕಥೆಯನ್ನು ಹೇಳಿದ ನಂತರ ಸೌಜನ್ಯ ಪರ ಹೋರಾಟಗಾರರು ನಂಬಿ ಇದನ್ನ ದೊಡ್ಡ ಮಟ್ಟದಲ್ಲಿ ಒಂದು ತನಿಖೆ ಆಗಬೇಕು, ಇದು ದೊಡ್ಡ ಮಟ್ಟದಲ್ಲಿ ಏನು ಆಗಿದೆ ಅನ್ನುವಂತ ನಿರ್ಣಯಕ್ಕೆ ಬರ್ತಾರೆ ಮತ್ತು ಹೋರಾಟ ಇಲ್ಲಿ ತನಕ ನಡೆಯುತ್ತೆ. ಆದ್ರೆ ಯಾವಾಗ 183 ಸ್ಟೇಟ್ಮೆಂಟ್ ಅಲ್ಲಿ ಭೀಮ, ತಿಮ್ಮರೋಡಿ, ಗಿರೀಶ್ ಮಟ್ಟಣ್ಣ, ಜಯಂತಿ, ವಿಠಲ್ ಗೌಡ ಅವರೇ ನನಗೆ ಮೋಸ ಮಾಡಿ ಕರ್ಕೊಂಡು ಬಂದ್ರು, ಹಾಗೆ ಮಾಡೋದು ಹೀಗೆ ಮಾಡೋದು ನನಗೆ ಯಾವುದು ಗೊತ್ತಿಲ್ಲ, ಇವರೇ ಎಲ್ಲದಕ್ಕೂ ಕಾರಣ ಎನ್ನುವಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗ ಪ್ರಕರಣ ಉಲ್ಟಾ ಹೊಡೆಯುತ್ತೆ. ಜೊತೆಗೆ SIT ಅಧಿಕಾರಿಗಳು ಈ 4 ಮೇಲೆ ಒಂದು FIR ಅನ್ನ ಹಾಕ್ಲಿಕ್ಕೆ, ಅಂದ್ರೆ ಇವರೇ ಮುಖ್ಯವಾದ ಕಾರಣ, ಧರ್ಮಸ್ಥಳದಲ್ಲಿ ಏನೂ ಆಗಿಲ್ಲ, ಇವರೇ ಎಲ್ಲವನ್ನು ಷಡ್ಯಂತ್ರ ಮಾಡಿ ಧರ್ಮಸ್ಥಳ ಎನ್ನುವಂತ ಪವಿತ್ರ ಕ್ಷೇತ್ರಕ್ಕೆ ಮಸಿ ಬಳಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಎನ್ನುವಂತ FIR ಇವ್ರ ಮೇಲೆ ಹಾಕ್ತಾರೆ. ಜೊತೆಗೆ ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾರೆ. ಅದಾದ ನಂತರ
ಈ SIT ತಂಡದವರು ಹಾಕಿದ್ದಾರೆ ಎನ್ನಲಾದಂತ FIR ಅನ್ನ ಕ್ವಾಶ್ ಮಾಡಿ ಹೈಕೋರ್ಟ್ಗೆ ಬಾಲನ್ ನೇತೃತ್ವದಲ್ಲಿ ಒಂದು ಅರ್ಜಿಯನ್ನು ಹಾಕ್ತಾರೆ. ಅಲ್ಲಿಯ ತನಕ ಒಂದು ಹಂತದಲ್ಲಿದ್ದಂತ ಈ ಪ್ರಕರಣ ಅದಾದ ನಂತರ ಯಾವಾಗ FIR ಅನ್ನ ರದ್ದು ಕೂಡ ಅಥವಾ FIR ಅನ್ನ ಕ್ವಾಶ್ ಮಾಡಬೇಕೆನ್ನುವಂತ ಅರ್ಜಿಯನ್ನ ವಿತ್ ರೆಫರೆನ್ಸ್ ನಂಬರ್ 39/2025 ಎನ್ನುವಂತ ರೆಫರೆನ್ಸ್ ನಂಬರ್ ಇಟ್ಕೊಂಡು ಅರ್ಜಿ ಹಾಕ್ತಾರಲ್ಲ, ಅಲ್ಲಿಗೆ ಈ ಕೇಸ್ ಎಲ್ಲವೂ ಉಲ್ಟಾ ಆದಂಗ ಆಗತ್ತೆ. ಅಂದ್ರೆ ಈ ಭೀಮಾ ಕೊಟ್ಟಂತ ಈ ಕೇಸ್ ಇದೆಯಲ್ಲ ನೋಡಿ, SIT ತಂಡ ರಚನೆ ಮಾಡುವಾಗ 2 ಪ್ರಕರಣಗಳನ್ನ ಸರ್ಕಾರ ಉಲ್ಲೇಖ ಮಾಡುತ್ತೆ. ಒಂದು, ಭೀಮಾ ಬೆಳ್ತಂಗಡಿಯ ಪೊಲೀಸ್ ಸ್ಟೇಷನ್ ಅಂದ್ರೆ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿದ ದೂರು ಇದೆಯಲ್ಲ, ಅದು ಅದರ ನಂಬರ್ 39/25 ಆಗಿರುತ್ತೆ. ಅಂದ್ರೆ 39/2025 ಆಗಿರುತ್ತೆ. ಜೊತೆಗೆ 2ನೇ ಪ್ರಕರಣ, ನಾಗಲಕ್ಷ್ಮಿ ಚೌಧರಿ ಅವರು ಮುಖ್ಯಮಂತ್ರಿಯವರಿಗೆ ಮನವಿ ಪತ್ರವನ್ನು ಕೊಟ್ಟಿರ್ತಾರೆ SIT ರಚನೆ ಮಾಡ್ಬೇಕಂತ. ಆ ಪ್ರಕರಣವೂ ಕೂಡ ಆ SIT ತಂಡ ರಚನೆ ಮಾಡುವಂತ ಹಂತದಲ್ಲಿ ಅದು 2 ರೆಫರೆನ್ಸ್ ಆಗಿರುತ್ತೆ. ಆದ್ರೆ ಇವರು ಅಂದ್ರೆ ಗಿರೀಶ್ ಮಟ್ಟಣ್ಣ, ಜಯಂತ್ ಟಿ, ವಿಠಲಗೌಡ, ತಿಮ್ಮರೋಡಿ ಅವರು SIT ತಂಡದವರು ತಮ್ಮ ಮೇಲೆ FIR ಹಾಕ್ತಿದ್ದಾರೆ, ತಮ್ಮನ್ನೇ ಆರೋಪಿಯನ್ನಾಗಿ ಮಾಡ್ತಿದ್ದಾರೆ ಅನ್ನುವಂತ FIR ಇದೆಯಲ್ಲ, ಆ FIR ನ ಕಾಪಿಯನ್ನ ಇಟ್ಕೊಂಡು ಅಥವಾ ನೋಟಿಸ್ ಅನ್ನ ಇಟ್ಕೊಂಡು ಅದನ್ನ FIR ನ ಕ್ವಾಶ್ ಮಾಡುವಂತ ಅರ್ಜಿಯನ್ನು ಹಾಕಬಹುದಿತ್ತು. ಆದ್ರೆ ಅವರು ಹಾಕಿದಂತ ನೋಟಿಸ್ ಜೊತೆಗೆ ಅವರು ಈ ಭೀಮಾ ಕೊಟ್ಟಂತ ಕಂಪ್ಲೇಂಟ್ ನಂಬರ್ ಅನ್ನು ಕೂಡ ರೆಫರೆನ್ಸ್ ನಂಬರ್ ಆಗಿ ಹಾಕಿರ್ತಾರೆ. ಅದು ಮಾಧ್ಯಮಕ್ಕೆ ಸಿಕ್ಕ ನಂತರ ಎಲ್ರಿಗೂ ಅಂತ ಗೊಂದಲ ಆಗುತ್ತೆ. ಯಾಕೆ ಈ ರೆಫರೆನ್ಸ್ ನಂಬರ್ ಅನ್ನು ಹಾಕಿದ್ದಾರೆ? 39/2025 ಯಾಕೆ ಹಾಕಿದ್ರು? ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟಂತೆ ಹಾಕಿದ್ರ ಅಥವಾ ಏನ್ ಹಾಕಿದ್ರು ಅನ್ನುವಂತ ಗೊಂದಲ ಮೂಡುತ್ತೆ. ಮತ್ತು ಅನೇಕ ಮಾಧ್ಯಮದಲ್ಲಿ ಇಲ್ಲ, ಈ ಭೀಮಾ ಕೊಟ್ಟಂತ ಅರ್ಜಿಯನ್ನೇ ಕ್ವಾಶ್ ಮಾಡಬೇಕು, ನಮ್ ತಪ್ಪಾಗಿದೆ ಅನ್ನುವಂತ ರೀತಿಯಲ್ಲಿ ಮಾಧ್ಯಮದಲ್ಲಿ ಬಿಂಬಿತ ಆಯ್ತು. ಆದ್ರೆ ಒಂದು ಹಂತಕ್ಕೆ ನೋಡಿದ್ರೆ ಭೀಮನ ಹೊರತಾಗಿ ಬೇರೆ ಯಾರು ಕೂಡ ತಾನು ಕೊಟ್ಟ ದೂರನ್ನ ಬೇರೆಯವರು ಅರ್ಜಿಯನ್ನು ವಾಪಸ್ ತೆಗೆದುಕೊಳ್ಳ ಆಗಲ್ಲ. ಜೊತೆಗೆ ಭೀಮನ ಹಂತವೂ ಮುಗ್ದು ಭೀಮಾ ಕೊಟ್ಟಂತ ಒಂದು FIR ಅನ್ನ ಕ್ವಾಶ್ ಮಾಡ್ಲಿಕ್ಕೆ ಆಗಲ್ಲ ಅನ್ನುವಂತ ಹಂತಕ್ಕೆ ಬಂದಿದೆ. ಅದಾದ ನಂತರ ಇದೀಗ ಲಾಯರ್ ಜಗದೀಶ್ ಅವರ ಸರದಿ. ಲಾಯರ್ ಜಗದೀಶ್ ಅವರು ಯಾವ ಲೆವೆಲ್ಗೆ ಸಿಟ್ಟಾಗಿದ್ದಾರೆ ಅಂದ್ರೆ, ಇದಕ್ಕೆ ಮೂಲವಾದ ಕಾರಣ ಗಿರೀಶ್ ಮಟ್ಟಣ್ಣ, ತಿಮ್ಮರೋಡಿ ಅವ್ರನ್ನ ಹಾಳು ಮಾಡ್ಬಿಟ್ರು. ಸೌಜನ್ಯ ಪರ ಹೋರಾಟ ಮಾಡ್ತಾ ಇದ್ರು. ಒಂದು ಹಂತದಲ್ಲಿ ಅವರು ಸಕ್ಸಸ್ ಕೂಡ ಆಗಿದ್ರು. 13 ವರ್ಷದಲ್ಲಿ ಒಂದು ಹಂತದ ಹೋರಾಟವನ್ನು ಇಲ್ಲಿಯೇ ತನಕ ನಡೆಸ್ಕೊಂಡು ಬರ್ಬೇಕು ಅನ್ನುವಂಥದ್ದು ದೊಡ್ಡ ಕಷ್ಟ. ಅಂತದ್ರಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಈ ಹೋರಾಟವನ್ನ ಅತ್ಯಂತ ಸದೃಢವಾಗಿ ಮತ್ತು ಅತ್ಯಂತ ಬಲಿಷ್ಠವಾಗಿ ಅಂದ್ರೆ ಮುನ್ನಡೆಸ್ಕೊಂಡು ಬರ್ತಾ ಇದ್ದು. ಆದ್ರೆ ಯಾವಾಗ ಗಿರೀಶ್ ಮಟ್ಟಣ್ಣ ಬಂದು ಆ ಟೀಮನ್ನು ಸೇರ್ಕೊಂಡ್ಬಿಟ್ನಲ್ಲ, ಎಲ್ಲವೂ ಕೂಡ ಹಾಳಾಯ್ತು. ಅಲ್ಲಿ ಕೂಡ ಪೊಲೀಸ್ ಬುದ್ಧಿಯನ್ನು ತೋರ್ಚಿ ಇದೀಗ ತಾನೇ ಬಟಬಯಲಾಗಿ ಹೊರಗೆ ಬಂದಿದ್ದೇನೆ ಅಂತ ಮಾತನ್ನ ಹೇಳಿ ಪದೇ ಇದೀಗ ಗಿರೀಶ್ ಮಟ್ಟಣ್ಣನವರ ವಿರುದ್ಧ ಲಾಯರ್ ಜಗದೀಶ್ ಅವರು ವಿಡಿಯೋ ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಹೇಳ್ತಾರೆ, ನನ್ನ ಜೊತೆ ಎಲ್ಲವೂ ಕೂಡ ಓಪನ್ ಸ್ಪೇಸ್ ಆಗಿರುತ್ತೆ. ನನ್ನನ್ನು ಮೀಟ್ ಮಾಡ್ಲಿಕ್ಕೆ ಜಯಂತ್ ಟಿ ಅವರು ಬಂದಿದ್ರು. ಅಂದ್ರೆ ಫ್ರೀಡಂ ಪಾರ್ಕ್ ಅಲ್ಲಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡ್ಲಿಕ್ಕೆ ಬಂದಿದ್ರು. ಮತ್ತು ಇಲ್ಲಿನ ಅಪ್ಡೇಟ್ ಕೂಡ ಹೇಳಿಕ್ ಬಂದು ಅದನ್ನು ಕೂಡ ನಾನು ಲೈವ್ ಮಾಡಿದ್ದೇನೆ. ಯಾಕಂದ್ರೆ ಮುಂದೊಂದು ದಿನ ಅವರೇ ಹೇಳ್ಬಹುದು, ನಾನು ಜಗದೀಶ್ ಅವರನ್ನ ಮೀಟ್ ಮಾಡಿದೆ, ನಾನು ಜಗದೀಶ್ ನಡುವೆ ಏನೇನೋ ಆಗ್ಬಿಟ್ಟಿದೆ, ಡೀಲ್ ಆಗ್ಬಿಟ್ಟಿದೆ ಎನ್ನುವಂತ ಸ್ಟೇಟ್ಮೆಂಟ್ ಕೊಡ್ಬಹುದು. ಹಾಗಾಗಿ ಅವರನ್ನು ಕೂರಿಸಿಕೊಂಡು ಕೂಡ ನಾನು ಅದನ್ನ ಲೈವ್ ಮಾಡಿದ್ದೇನೆ. ಹಾಗಾಗಿ ನಾನು ಇಲ್ಲಿ ಯಾವುದೇ ಷಡ್ಯಂತ್ರಕ್ಕೆ ಒಳಗಾಗಿಲ್ಲ ಮತ್ತು ಯಾವುದೇ ಹಣವನ್ನು ಕೂಡ ಪಡ್ಕೊಂಡಿಲ್ಲ ಎನ್ನುವಂತ ಮಾತನ್ನು ಹೇಳಿ ಪದೇ ಗಿರೀಶ್ ಮಟ್ಟಣ್ಣನವರ ಡ್ರೈವರ್ ಸುಬ್ರಹ್ಮಣ್ಯ ಅವರನ್ನು ಕೂರಿಸ್ಕೊಂಡು ಲೈವ್ ಮಾಡಿದ್ರು. ಹೀಗೆ ಬೇರೆ ಲೈವ್ ಅನ್ನು ಮಾಡ್ತಾರೆ. ಈ ಕೇಸ್ ಎಲ್ಲಿಗೆ ಬಂದು ನಿಂತಿದೆ ಅಂದ್ರೆ, ಭೀಮಾ ಕೊಟ್ಟ ತಲೆಬುರುಡೆಯಿಂದ ಹಿಡಿದು ಇದೀಗ ಧರ್ಮಸ್ಥಳದ ವಿರುದ್ಧವಾಗಿ ಮಾತನಾಡ್ತಾ ಗಿರೀಶ್ ಮಟ್ಟಣ್ಣವರಿಗೆ, ತಿಮ್ಮರೋಡಿ ಅವರಿಗೆ ಮಾತಿನ ಮೂಲಕ ಸಪೋರ್ಟ್ ಮಾಡ್ತಾ ಬಂದಂತ ಲಾಯರ್ ಜಗದೀಶ್ ಅವರು ಇದೀಗ ಗಿರೀಶ್ ಮಟ್ಟಣ್ಣನವರ ವಿರುದ್ಧ ತಿರುಗಿ ಬೀಳುವ ಹಂತಕ್ಕೆ ಬಂದ್ಬಿಟ್ಟಿದೆ. ಹಾಗಾಗಿ ಈ ಪ್ರಕರಣ ಮುಂದೆ ಎಲ್ಲಿಗೋ ನಿಲ್ಲತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿದೆ. ಏನೇ ಆಗ್ಲಿ ತನಿಖೆ ಆಗ್ಬೇಕು, ತನಿಖೆ ನಿಷ್ಪಕ್ಷಪಾತ ಆಗತ್ತೆ ಅನ್ನೋ ನಂಬಿಕೆ ಎಲ್ರಿಗೂ ಇದೆ. ಯಾಕಂದ್ರೆ ಅಲ್ಲಿ ಸೈಬರ್ ಕ್ರೈಮ್ ವಿಭಾಗದಲ್ಲಿ PhD ಮಾಡಿದಂತ ಒಬ್ಬ ಮೊಹಂತಿ ಅವರಿದ್ದಾರೆ. ಅವರು ಎಲ್ಲವನ್ನೂ ಕೂಡ ಮಾಡ್ತಿದ್ರೆ, 200ಕ್ಕೂ ಹೆಚ್ಚು ಮಂದಿಗೆ ನೋಟಿಸ್ ಕೊಟ್ಟು ಎಲ್ಲವನ್ನೂ ಕೂಡ ತನಿಖೆ ಮಾಡ್ತಿದ್ರೆ. ಆದ್ರೆ ಎಲ್ಲೋ ಒಂದ್ ಕಡೆ ಧರ್ಮಸ್ಥಳ ಎನ್ನುವಂತ ಪವಿತ್ರ ಕ್ಷೇತ್ರಕ್ಕೆ ಮಸಿ ಬಳಿಯುವಂತ ಕೆಲಸ ಆಯ್ತಾ ಎನ್ನುವುದು ಕೂಡ ಇದೀಗ ಜನರಲ್ಲಿ ಅತ್ಯಂತ ದೊಡ್ಡ ನೋವಿನ ಸಂಗತಿಯಾಗಿದೆ. ಅದಕ್ಕೆ ಮುಖ್ಯವಾದ ಕಾರಣ ಭೀಮಾ ತಂದ ತಲೆಬುರುಡೆ ಯಾರ್ದು ಎನ್ನುವುದು ಕೂಡ ಇದೀಗ ಇಲ್ಲಿಯ ತನಕ ಕೂಡ ಯಾರು ಸ್ಪಷ್ಟ ಮಾಡಿಲ್ಲ. ಜೊತೆಗೆ ಅದು ಮಾನವನ ತಲೆಬುರುಡೆಯೋ ಅಥವಾ ಆಟ ಸಾಮಾನು ಅಂತಾರಲ್ಲ ಅಂತದ್ದು ಎನ್ನುವುದು ಕೂಡ ಇದೀಗ ಹೊರಗೆ ಬರಬೇಕಾಗಿದೆ. ಜೊತೆಗೆ ಸುಜಾತ ಭಟ್ ಎನ್ನುವಂತ ವೃದ್ಧೆ ತಾನು ಹೇಳಿ ಇಡೀ ರಾಜ್ಯದ ಮನವನ್ನೇ ಕಲಕುವಂತೆ ಮಾಡಿ ತನ್ನ ಮಗಳು ಅನನ್ಯ ಭಟ್ ಎನ್ನುವಂತಳು ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ನಾಪತ್ತೆ ಆದ್ರು. ಅದನ್ನ ಕೇಳಿಕ್ ಹೋದ್ರೆ ಧರ್ಮಸ್ಥಳದ ದೊಡ್ಡ ವ್ಯಕ್ತಿಗಳು ನಮ್ಮ ಮೇಲೆ ಹಲ್ಲೆ ಮಾಡಿದ್ರು ಎನ್ನುವಂತ ಸುಳ್ಳನ್ನು ಹೇಳಿ ಇಡೀ ನಮ್ಮ ರಾಜ್ಯದ ಒಂದು ಕಣ್ಣೀರಿಗೆ ಕಾರಣವಾಗಿದ್ರು. ಇಡೀ ನಮ್ಮ ರಾಜ್ಯದ ಒಂದು ಮನಸ್ಸನ್ನ ತನ್ನ ಕಡೆ ಸೆಳೆಯುವಂತೆ ಮಾಡಿದ್ರು. ಆದ್ರೆ ಒಂದಿನ ಅವರು ಕೂಡ ಇಲ್ಲ, ನಾನು ಸುಳ್ಳು ಹೇಳಿದೆ, ಷಡ್ಯಂತ್ರಕ್ಕೆ ಬಲೆ ಸುಳ್ಳು ಹೇಳಿದೆ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಕೇವಲ ಸುಳ್ಳು ಹೇಳಿಕೆಯನ್ನೇ ಇಲ್ಲಿಯ ತನಕ ದೊಡ್ಡದಾಗಿ ಮಾಡಿಕೊಂಡು ಧರ್ಮಸ್ಥಳದ ವಿರುದ್ಧವಾಗಿ ಮಸಿ ಬಳಿಯುವಂತ ಕೆಲಸವನ್ನ ಯಾರು ಮಾಡಿದ್ರು ಅನ್ನೋದು ಕೂಡ ಇದೀಗ ಎಲ್ಲರಿಗೂ ಅರ್ಥವಾಗ್ತಾ ಇದೆ. ಇದಕ್ಕೆ ಕೂಡ ಸೌಜನ್ಯ ಪರ ಹೋರಾಟಗಾರರು ಉತ್ತರವನ್ನು ಕೊಡಲೇಬೇಕಾಗಿದೆ. ಒಂದು ವೇಳೆ ಇಲ್ಲ, ಸೌಜನ್ಯ ಪರ ಹೋರಾಟಗಾರರು ಇದಕ್ಕೂ ಸಂಬಂಧ ಇಲ್ಲ ಅಂದಿದ್ರೆ ಭೀಮನ ಕೇಸೇ ಬೇರೆ ಮಾಡಬೇಕಿತ್ತು, ಸೌಜನ್ಯ ಹೋರಾಟವೇ ಬೇರೆ ಮಾಡಬೇಕಿತ್ತು. ಇದು ಅಂದ್ರೆ ಭೀಮನ ಕೇಸ್ ಮುಗಿದ ನಂತರ ಮತ್ತೆ ಸೌಜನ್ಯ ಹೋರಾಟವನ್ನು ಮಾಡಬಹುದಾದ್ರೆ ಭೀಮನ ತೋರಿಸಿದಂತ ಸಮಾಧಿಯಲ್ಲಿ ಯಾವುದೇ
ತಲೆಬುರುಡೆ ಅಥವಾ ಯಾವುದೇ ಒಂದು ಶವ ಸಿಕ್ಕದ ಕಾರಣ ಈ ತಂಡ ಮತ್ತೆ ಸೌಜನ್ಯ ಪರವಾಗಿ ಬ್ಯಾಟ್ ಬೀಸಿತ್ತು. ಅಂದ್ರೆ ಈ ಕೇಸನ್ನು ಇಲ್ಲಿಗೆ ಬಿಟ್ಟು ಯಾಕೆ ಅಲ್ಲಿಗೆ ಸ್ಥಳಾಂತರ ಆಯ್ತು, ಸ್ಥಿತ್ಯಂತರ ಆಯ್ತು, ಭೀಮನನ್ನು ಯಾಕೆ ಇಲ್ಲಿ ತನಕ ಬಿಡಿಸ್ಕೊಂಡು ಬಂದಿಲ್ಲ ಅನ್ನುವಂತ ಕ್ವಶನ್ ಅನ್ನ ಪದೇ ಪದೇ ಇದೀಗ ಲಾಯರ್ ಜಗದೀಶ್ ಅವರು ಗಿರೀಶ್ ಮಟ್ಟಣ್ಣವರಿಗೆ ಕೇಳ್ತಾ ಇದ್ದಾರೆ. ಆದ್ರೆ ಗಿರೀಶ್ ಮಟ್ಟಣ್ಣವ್ರ ಕಡೆಯಿಂದ ಒಂದು ಹೇಳ್ತಾ ಇದ್ರಿಲ್ಲ, ನಮಗೆ ಅವನು ಸುಳ್ಳು ಹೇಳಿ ನಮಗ್ ಮೋಸ ಮಾಡ್ದ, ನಮಗೆ ಮೋಸ ಮಾಡಿ ನಮ್ಮನ್ನ ಬೇಲೆಗಿಳುವಂತ ಮಾಡ್ದ, ಈಗ ನಮ್ಮ ವಿರುದ್ಧವೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನುವಂತ ಮಾತನ್ನು ಕೂಡ ಗಿರೀಶ್ ಮಟ್ಟಣ್ಣವರು ಅಥವಾ ಸೌಜನ್ಯ ಪರ ಹೋರಾಟಗಾರರು ಹೇಳ್ತಾ ಇದ್ದಾರೆ. ಆದ್ರೆ ಯಾಕೆ ಸುಜಾತಾ ಭಟ್ ಮತ್ತು ಭೀಮಾ ಹೇಳಿದಂತ ಕಥೆಯನ್ನೇ ನಂಬಿ ಯಾಕೆ ವಿಡಿಯೋ ಮಾಡಿದ್ರು, ಯಾಕೆ ಎ ಎನ್ನುವಂತ ಒಂದು ವಿಡಿಯೋ ಮಾಡಿ ಇಡೀ ಜನರನ್ನ ಮೋಸ ಮಾಡಿದ್ರು, ಯಾರೋ ಒಬ್ಬರು ಬಂದು ಹೇಳ್ತಾರಂದ್ರೆ ಅದನ್ನ ಯಾಕೆ ನಂಬಬೇಕಿತ್ತು ಈ ಅಂದ್ರೆ ಗಿರೀಶ್ ಮಟ್ಟಣ್ಣ ಅಥವಾ ತಿಮ್ಮರುಡಿ ಟೀಮ್ ಅವರು ಎನ್ನುವಂತ ಪ್ರಶ್ನೆ ಇದೀಗ ಜನರು ಕೇಳ್ತಾ ಇದ್ರೆ, ಯಾರೋ ಬಂದು ಏನೋ ಕಥೆ ಹೇಳ್ಬಿಟ್ಟು ಅದನ್ನೇ ನಂಬಿ ದೊಡ್ಡದಂತ ಕ್ಷೇತ್ರವಾದ ಅಥವಾ ಧರ್ಮಸ್ಥಳ ವಿರುದ್ಧ ಯಾಕೆ ನೀವು ಒಂದು ಮಸಿ ಬೆಳೆಯುವಂತ ಕೆಲಸ ಮಾಡಬೇಕಿತ್ತು ಎನ್ನುವಂತ ಒಂದು ವಾದ ಇದೀಗ ಧರ್ಮಸ್ಥಳದ ಪರವಾಗಿರೋರು ಅಥವಾ ನಾರ್ಮಲ್ ಧರ್ಮಸ್ಥಳ ಅಥವಾ ಪರವಾಗಿ ಇಲ್ದಿದ್ರು ಕೂಡ ಗಿರೀಶ್ ಮಟ್ಟಣ್ಣವರಿಗೆ ಸಾಲು ಕ್ವಶನ್ ಅನ್ನ ಕೇಳ್ತಾ ಇದ್ರೆ. ಜೊತೆಗೆ ಇದೇ ಪ್ರಶ್ನೆಯನ್ನ ಇದೀಗ ಲಾಯರ್ ಜಗದೀಶ್ ಅವರು ಕೇಳ್ತಾ ಇದ್ದಾರೆ. ಇದಕ್ಕೆ ಯಾರು ಕೂಡ ಉತ್ತರ ಕೊಡ್ತಿಲ್ಲ, ಉತ್ತರ ಕೊಡುವಂತ ಪರಿಸ್ಥಿತಿ ಕೂಡ ಯಾರು ಇಲ್ಲ ಅನ್ನೋದು ಇದೀಗ ಸಾಬೀತಾಗ್ತಿದೆ. ಈ ಪ್ರಕರಣ ಇಲ್ಲಿಗೆ ಹೊಂದಿಲ್ಲತ್ತೆ ಮತ್ತು ಮುಂದಿನ ದಿನಗಳಲ್ಲಿ ಯಾವೆಲ್ಲ ಒಂದು ಹೊಸ ಹೆಸರುಗಳು ಬರುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.